ಕಿರಣ್ ಅಂತ ಹೇಳ್ಬಿಟ್ಟು ಜನರಲ್ ಪ್ರಾಕ್ಟೀಷನರ್. ನಂಬರ್ ಆಫ್ ಇಯರ್ಸ್ ಇಂದ ಕನ್ನಡ ಸಂಘನ ನೋಡ್ತಾ ಇದ್ದೀನಿ. ಒಂದು ಚಿಕ್ಕ ಸಂಘ ಆಗಿ ಈಗ ಒಂದು ದೊಡ್ಡದಾಗಿ ಬೆಳೆದಿದೆ. ನಾವು ಇಂಡಿಯಾದಿಂದ ಒಂದು ಬೇರೆ ದೇಶಕ್ಕೆ ಬಂದು ಕನ್ನಡ ಒಂದು ಸಂಘ ಕಟ್ಟಿ ಅದಕ್ಕೆ ನಾವು ಕೆಲಸ ಮಾಡ್ತಾ ಕನ್ನಡ ಸಂಸ್ಕೃತಿನ ಬೇರೆ ದೇಶದಲ್ಲಿ ನಾವು ಮಾಡ್ತಾ ಇರೋದು ಒಂದು ದೊಡ್ಡ ಒಂದು ಹೆಮ್ಮೆಯ ಕೆಲಸ. ಇದು ಚಿಕ್ಕ ಕೆಲಸ ಅಲ್ಲ, ಯಾಕೆಂದ್ರೆ ನಮ್ಮೆಲ್ಲರಿಗೂ ಪರ್ಸನಲ್ ಲೈಫ್ ಇರುತ್ತೆ. ಅದ್ರ ಜೊತೆಗೆ ಕಮ್ಯುನಿಟಿ ಸೇರಿಕೊಂಡು ನಮ್ಮ ಪರ್ಸನಲ್ ಟೈಮ್ ಕೊಟ್ಟು ಕಮಿಟಿ ಬಂದು ನಮ್ಮ ಸಂಸ್ಕೃತಿನ ಹೇಗೆ ನಾವು ಯೂಸ್ ಮಾಡಬಹುದು ಅಂತೇಳಿ ಎಲ್ಲರೂ ಪ್ರಯತ್ನ ಪಡ್ತಾರೆ. ಎಸ್ಪೆಷಲಿ ಕಮಿಟಿ ಮೆಂಬರ್ಸ್ಗಳು ಬಹಳ ಪ್ರಯತ್ನ ಮಾಡ್ತಾರೆ. ಸೊ ನನ್ನ ಏನು ಪ್ರಾರ್ಥನೆ ಅಂತಂದ್ರೆ ಎಲ್ಲ ಕಮಿಟಿಯವರು ಕಮಿಟಿಗೆ ಸಪೋರ್ಟ್ ಮಾಡಿ ಏನಾದರೂ ಗೈಡೆನ್ಸ್ ಕೊಡಿ. ಯಾವ್ದಾರ ಫಂಕ್ಷನ್ಗಳು ಆರ್ಗನೈಸ್ ಮಾಡಿದ್ರೆ ನಮ್ಮ ಫಂಕ್ಷನ್ ನಾವು ಬರಬೇಕು. ಕಮಿಟಿ ಮೆಂಬರ್ಸ್ಗಳು ಫೋನ್ ಮಾಡಿ ಕರೆ ಮಾಡ್ತೀವಿ. ಸೊ ಬೇರೆ ದೇಶಕ್ಕೆ ಬಂದು ನಾವು ಮಾಡ್ತಿರೋದು ಒಂದು ಒಳ್ಳೆಯ ಕೆಲಸ. ಇದೇ ತರ ಕಂಟಿನ್ಯೂ ಮಾಡೋದು ಅಂತ ಹೇಳಿ Actually, the initiative is much nicer because previous one committee when I was used to interact with all the sponsors, so there was a lot of feedback about kind of this. So this was one of them where you have to invite sponsors to coordinate our business so that even the sponsors will grow at the same time. So even it's just also supporting the sponsors also. So I think that also we helpful now change ನಮ್ಮ business now in Kannada and ಮಾಡ್ತಾರೆ. ಇದು support ಮಾಡಿದ್ರೆ it will be good at the same time because both can grow together. Modi has the Munchi hand. And congratulations, 17 years of Kannada Sangha. Kannada Sangha ತಕ್ಷಣ ಫಸ್ಟ್ ನಾಪಕ ಪಡೆದು ಪ್ರಸನ್ನ ಅವರು, Satyajit ಅವರು, and we have been a part of Kannada Sangha for such a long time, whether it's on the stage or ನಾವು ಡ್ಯಾನ್ಸ್ ಮಾಡಿರ್ಬೋದು, ಮಕ್ಕಳು ಡ್ಯಾನ್ಸ್ ಮಾಡಿಸಿರ್ಬೋದು. So it goes a very long way, so it definitely, and I think it's 17 years of ಎಷ್ಟು committees ಬಂದು ಹೋಗಿದೆ, and there are still like so many people who are still part of it in the committee and giving their voluntary time. It's not easy, and it's nice to see how it's growing. The standards have grown, the Rajyotsava standards have grown, and really hats off to all, and giving up personal time, dedicating whether it's physical or monetary or in all sorts. And one thing I would like to congratulate as well, and first time Yugadi Madhu last year, that definitely was a real welcoming thing we saw, and we all enjoyed it. It felt like we were in Bangalore or Karnataka. Thing I want to probably suggest is, ಈಗ ಕನ್ನಡದಲ್ಲಿ ನಾವು ದರ್ಶನ ಡಾಕ್ಟರ್ಸ್ ಇದ್ದೀವಿ, ಮೇಕ್ ಯೂಸ್ ಆಫ್ us, maybe do some health talks. And ನನ್ನ ಪೇಷಂಟ್ಸ್ ನೋಡಿದಾಗ ಎಷ್ಟು ಜನಕ್ಕೆ ಹೆಲ್ತ್ ಅವೇರ್ನೆಸ್ ಇರಲ್ಲ, and ಹೇಳಿದಾಗ ಆ ಥರ ಒಂದು ಟೆಸ್ಟ್ ಇದೆಯಾ, ಆ ಥರ ಇದೆಯಾ. I see a lot of Kannada people as my patients, so ಅವಾಗ ಅನ್ಸುತ್ತೆ I think we have to somehow educate them. I mean, at the moment, we ಹೆಂಗೆ ಎಜುಕೇಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವ್ರನ್ನ ಬಂದು ನೋಟ ಮಾತ್ರ ಎಜುಕೇಟ್ ಮಾಡ್ತೀವಿ. ಬಟ್ ಐ ಥಿಂಕ್ ಆಸ್ ಅ ಕಮಿಟಿ ಒಂದು ಹೆಲ್ತ್ ಟಾಕ್ಸ್ ಏನೋ once in 3 months ಆ ಥರ ಏನಾದ್ರು ಒಂದು ಆರ್ಗನೈಸ್ ಮಾಡಬೇಕು. ಕ್ವೈಟ್ ಆಫ್ ಫ್ಯೂ ಆಫ್ ಕನ್ನಡ ಡಾಕ್ಟರ್ಸ್ ಇವೆ, ಸೊ ಐ ಥಿಂಕ್ ಇಟ್ಸ್ ಗುಡ್ ಟು ಮೇಕ್ ಯೂಸ್ ಆಫ್ ದಿಸ್, and sharing knowledge is always good for everyone. I think you're all doing a really good job, and this is definitely, as everyone said, a very good initiative, and hats off to all. And yes, I think that's it. Yeah, thank you. Manju, short for the long name. And I'm here with Sadhans. First of all, congratulations to the new team. Great job already. ಮತ್ತೆ ಮುಂದೆ ನೀವು ಮಾಡೋದಕ್ಕೂ ಎಲ್ಲದಕ್ಕೂ ಆಲ್ ದಿ ಬೆಸ್ಟ್. And also we appreciate your appreciation in this dinner. Thank you. ನಮ್ಮ ಒಂದು ಸೆನ್ಸ್ ಆಫ್ ಬಿಲಾಂಗಿಂಗ್ ತುಂಬ ವ್ಯಾಲ್ಯೂ ಆ್ಯಡ್ ಮಾಡ್ತಿದ್ದೀರಾ ವಿತ್ ಆಲ್ ದ ಎಫರ್ಟ್, and I hope
ಕಮ್ಯುನಿಟಿನಲ್ಲಿ ಇನ್ನೂ ಹೆಚ್ಚು ಜನ ಇನ್ವಾಲ್ವ್ ಆಗೋದೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಅನಿಸ್ತದೆ. ನಾಟ್ ದಟ್ ಇಟ್ಸ್ ಪಬ್ಲಿಕೇಶನ್ ಹೋಗಬೇಕು ಅಂತಾಗ, ಬಟ್ ಐ ಹೋಪ್ ಎವ್ರಿಬಡಿ ಕಮ್ಸ್, ನಾಟ್ ಈವನ್ ಜಸ್ಟ್ ಕನ್ನಡಿಗರ್ಸ್, ಕನ್ನಡಿಗರ್ಸು ಬಂದು ಕನ್ನಡ ಸೆಲೆಬ್ರೇಷನ್ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೋಪ್ಫುಲಿ ದಟ್ ವಿಲ್ ಹ್ಯಾಪನ್ ಸೂನ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆನ್ ದ ನ್ಯೂ ಥಾಟ್. ಕನ್ನಡ ಭವನ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀರಾ. ಸೊ ವಿಚೆವರ್ ವೇ ಯು ನೇಮ್ ಇಟ್, ಇಟ್ಸ್ ಅ ಬ್ಯೂಟಿಫುಲ್ ಥಾಟ್. ಯಾವಾಗಲೂ ಇಟ್ ವಿಲ್ ಬಿ ವೆಲ್ ಸಪೋರ್ಟೆಡ್, ಐ ಆಮ್ ಶೋರ್, ಆ್ಯಂಡ್ ವಿ ವಿಲ್ ಡೂ ಅವರ್ ಬೆಸ್ಟ್ ಟು ಬಿ ದೇರ್ ಫಾರ್ ಯು ಅಟ್ ಆಲ್ ಟೈಮ್ಸ್. ಆ್ಯಸ್ ಸ್ಪಾನ್ಸರ್ಶಿಪ್, it began with the idea that it gives us ಇನ್ನೂ ಒಂದು ಲೆವೆಲ್ ಆಫ್ ಇನ್ವಾಲ್ವ್ಮೆಂಟ್, ಒಂದು ಆಪರ್ಚುನಿಟಿ ಅಂತ ಅನ್ನಿಸ್ತು. ಸೊ ಇನ್ನೂ ಸ್ವಲ್ಪ ಏನಾದರೂ ಹೊಸದಾಗಿ ಟು ಸಪೋರ್ಟ್ ದ ಕಮ್ಯುನಿಟಿ ಮಾಡ್ಬೋದು ಅಂದರೆ ಖಂಡಿತ ಯು ಹ್ಯಾವ್ ಅವರ್ ಸಪೋರ್ಟ್. ಇನ್ನೂ ಏನಾದರೂ ಐಡಿಯಾಸ್ ಇದ್ರೂ ಖಂಡಿತ ಇಟ್ ವಿಲ್ ಬಿ ವಾಟ್ ವಿ ವಿಲ್ ರೆಡಿಲಿ ಶೇರ್. ಅದಕ್ಕೆ ಇನ್ನೊಂದು ಥ್ಯಾಂಕ್ಸ್, ನೀವು ಓಪನ್ ಆಗಿದ್ದೀರಾ, ಯು ಆರ್ ವೆಲ್ಕಮಿಂಗ್ ಐಡಿಯಾಸ್, ಯು ಆರ್ ಹೆಲ್ಪಿಂಗ್ ಅಸ್ give you more ideas from our mind. ಅದಕ್ಕೋಸ್ಕರ ಏನಾದರೂ ಮಾಡಬೇಕು ಅಂದರೆ, ಬಿಕಾಸ್ ಇಟ್ಸ್ ಆಲ್ಸೋ ಪ್ರೊಫೆಷನಲಿ ಮೈ ಇಂಟ್ರೆಸ್ಟ್. ಎಲ್ಲ ರೀತಿ ಹೆಲ್ತ್ ಆ್ಯಂಡ್ ಅದರ್ ಆಸ್ಪೆಕ್ಟ್ಸ್ ಏನಾದರೂ ಸಪೋರ್ಟ್ ಮಾಡೋಕ್ಕಾದರೆ ಅದೊಂದು ಏನಾದರೂ ಡಿಸೈನ್ ಮಾಡೋಣ ಅಂತ. Again, thank you for allowing ideas to flow to your realms. It's very special. But sometimes time for. Yeah, thank you. And thank you very much from ಇಲ್ಲಿ ಬೇರೆ ಬೇರೆ ದೇಶಗಳೆಲ್ಲ ನಡೆಸಿ ಕನ್ನಡವನ್ನು, ನಾವು ಕನ್ನಡವನ್ನು ಉಳಿಸಿ ಬೆಳೆಸಿ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಎಲ್ಲ ವಾಲಂಟಿಯರ್ಸ್ಗಳು ಅವರು ಎಲ್ಲರೂ ಆಲ್ರೆಡಿ ಹೇಳಿದ್ದಾರೆ, ಪರ್ಸನಲ್ ಕೆಲಸ ಬಿಟ್ಬಿಟ್ಟು ಮಾಡ್ತಾ ಇರ್ತಾರೆ. ನಾವು ಮಾಡಿದ್ದೀವಿ, ನ್ಯೂಜಿಲೆಂಡಲ್ಲಿ ಮಾಡಿದ್ವಿ, ಇಲ್ಲಿ ಮಾಡಿದ್ವಿ. ಸೊ ಇನ್ನೂ ಯಂಗ್ ಸ್ಟಾರ್ಸ್ ಎಲ್ಲ ಮುಂದೆ ಬಂದು ಚೆನ್ನಾಗಿ ಮಾಡಬೇಕು. ಸೊ ಹಾಗೆ ಇನ್ನೊಂದು ಶಂಕರ್ ಅವರು ಹೇಳಿದಾಗೆ ಕನ್ನಡ ಭವನವನ್ನು ಮಾಡಬೇಕಂತ ಹೇಳ್ಬಿಟ್ಟು ಅವರೊಂದು ಮೆನ್ಷನ್ ಮಾಡಿದರು. ಸೊ ಅದು ಈಗ 4 ವರ್ಷದಿಂದ ನಡೀತಾ ಇದೆ. ಸೊ ಈ ಇನಿಷಿಯೇಟಿವ್ ತೊಗೊಂಡ್ರೆ ಅದು ಡೆಫಿನೆಟ್ಲಿ ಆಗುತ್ತೆ, ಇಲ್ಲಿ ಮಾಡ್ಬೋದು. ಸೊ ಖಂಡಿತ ಮಾಡಿ, ನಮ್ಮ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೆ ಎಲ್ಲ ಮಾಡ್ತೀವಿ. ನಮ್ಮ ಫ್ರೆಂಡ್ಸ್ ಇರೋದು ಖಂಡಿತ ಮಾಡೋಣ. ಇಲ್ಲಿ ಎಲ್ಲರೂ ಸೇರಿಬಿಟ್ಟು ಕನ್ನಡವನ್ನು ಶಾಶ್ವತವಾಗಿ ಭಾರತದಲ್ಲಿ ಸ್ಥಾಪನೆ ಮಾಡುವಂಥದ್ದು ಮಾಡೋಣ. ಕನ್ನಡವನ್ನು ನಮ್ಮ ಮಕ್ಕಳಿಗೆಲ್ಲ ಚೆನ್ನಾಗಿ ಕಳಿಸೋಣ. ಸೊ ನಮ್ಮ ಕವಿಗಳು ಹೇಳಿದಂತೆ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು. They are very active. They should be able to business leads. But this is a start. Moving will maybe quarterly, it is very fast. Then we need to know, because there are sponsors, we don't know who is doing what. Even now, when we are going to support the community, not comparing with other community, but what are the other communities, business leads are like they are the community. So I think this is wonderful, but I think this is a good start. Going forward, I think we will do more. We need to know each other, communicate, and we will do business and then we community. Education, ನಮ್ಮದು ವಾಟರ್ ಫಿಲ್ಟ್ರೇಷನ್ ಬಿಸ್ನೆಸ್ ಇದೆ. ಲಾಸ್ಟ್ ಅರೌಂಡ್ 12 years ಮಾಡ್ತಾ ಇದ್ವಿ. ಸೊ ಈಗ ಆಲ್ ಓವರ್ ಆಸ್ಟ್ರೇಲಿಯಾ, ಇವಾಗ ಎಲ್ಲ ಕಡೆನೂ ಬರೀ ಪರ್ಸನಲ್ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಈಗ ಬೇರೆ ರೀತಿಯಾಗಿ ಮೂವ್ ಆಗಿದ್ವಿ. ಸೊ ಎನಿ ವಾಟರ್ ಫಿಲ್ಟ್ರೇಷನ್ ನೀಡ್ಸ್ ಪ್ಲೀಸ್ ಕಾಂಟ್ಯಾಕ್ಟ್. ದಟ್ಸ್ ದ ಫಸ್ಟ್ ಥಿಂಗ್. Very important. Very important. ನೀರು ಬದಲು ಬೇರೆ ಏನಾದರೂ. So what is so important, make sure you guys drink the good water. So that's the reason I think we went to the next level. Okay, that's the first thing. The second thing is that especially Europe community last 2 years in the ನೋಡ್ತಾ ಇದ್ದೀವಿ, ತುಂಬ ಆಕ್ಟಿವ್ ಆಗಿದ್ದಾರೆ, ವೆರಿ ಆಕ್ಟಿವ್. ಸೊ ತುಂಬ ಇನೋವೇಟಿವ್ ಆಗಿ ಅವ್ರು ಏನಾರು ಮಾಡಬೇಕು ಅಂತ ಅವ್ರಿಗೆ ತುಂಬ ಮುಂದೆ ಬರ್ತಾ ಇದ್ದಾರೆ. ಈಗ ಸಿಗ್ತಾ ಇತ್ತು. ಮೊದಲ ಏನಾಗ್ತಾ ಇತ್ತು, ಸುಮ್ಮನೆ ಮಾಡ್ತಾ ಇದ್ವಿ, ಒಂದೆರಡು ಫಂಕ್ಷನ್ ಇರ್ತಾ ಇತ್ತು, ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಈಗ ಆಗಲ್ಲ. ಈಗ ಈಗಿರೋ ಕಮ್ಯುನಿಟಿ ಯಾವಾಗಲೂ ಪ್ರತಿ ಸಾರಿ ಹೇಳ್ತಾ ಇರ್ತಾರೆ, ನಾವು ಏನು ನ್ಯೂ ಥಿಂಗ್ಸ್ ಏನಾರು ಇದೆಯಾ, ಬೇರೆ ಏನಾರು ಐಡಿಯಾ ಕೊಡಿ ನಮಗೆ, ನೆಕ್ಸ್ಟ್ ಏನ್ ಮಾಡ್ಬೋದು ನಾವು. ಸೊ ಪ್ರತಿ ಸಾರಿನೂ ಕೇಳ್ತಾ ಇರ್ತಾರೆ. ದಟ್ ಇಸ್ ಅ ಗುಡ್ ಥಿಂಗ್. ಆಮೇಲೆ ತುಂಬ ಸ್ಪಿರಿಟ್ ಇದೆ ಅವ್ರಿಗೆ. ಸೊ ದಟ್ ಇಸ್ ಸ್ಪೆಷಲ್ ಥಿಂಗ್ ಏನಪ್ಪ ಅಂದರೆ ಈಗಿನ ಯಂಗ್ ಜನರೇಷನ್ ಬರ್ತಾ ಇದೆ. ಸೊ
ಪಾಯಿಂಟ್ ಏನಪ್ಪ ಅಂದರೆ ಪ್ರತಿಯೊಬ್ಬರು ಅವರಿಗೆ ನಿಮಗೆ ಏನಾದರೂ ಐಡಿಯಾಸ್ ಇದ್ದರೆ ಕೊಡಿ. ಆಮೇಲೆ ಸರಿ ಸಿಕ್ಕಾಗ ಫಂಕ್ಷನ್ ಮಾತ್ರ ಮಿಸ್ ಮಾಡಬೇಡಿ. ಅಫ್ಕೋರ್ಸ್ ಎಲ್ಲರೂ ಬಿಸಿ ಇದ್ದೀರಾ, ಯಾರು ಈಸಿಯಾಗಿ ಎಸ್ಪೆಷಲಿ ಬಿಸ್ನೆಸ್ಸಲ್ಲಿರೋರಾಗಲಿ ಫ್ಯಾಮಿಲಿ ಆಗಲಿ ಪ್ರತಿಯೊಬ್ಬರು ಬಿಸಿ ಆಗ್ತಿದ್ದಾರೆ ಇವಾಗ. ಬಟ್ ನಾವು ಎಲ್ಲಿಂದ ಬಂದಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ನಾವು ಕನ್ನಡದವರು ಅನ್ನೋದು ಮಾತ್ರ ಯಾವಾಗ ನೆನಪಿಟ್ಕೊಂಡು ಕನ್ನಡಕ್ಕೋಸ್ಕರ ಏನಾರು ಮಾಡಿದ್ರೆ ಅದು ಮುಂದೆ ಬರಲಿಕ್ಕೆ ಈಗ ನಮ್ಮ ಒಂದು ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ದಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಟ್ ದ ಸೇಮ್ ಟೈಮ್ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ. ಫೈನಾನ್ಷಿಯಲ್ ಆಗಿರ್ಬೋದು, ಬರೀ ಮನೆ ಕೊಟ್ಬಿಟ್ರೆ ದುಡ್ಡು ಕೊಟ್ಬಿಟ್ರೆ ಕೆಲಸ ಆಯಿತು ಅಂತಲ್ಲ, ಬೇರೆ ರೀತಿಯಿಂದಲೂ ಸಹಾಯ ಮಾಡ್ಬೋದು. ಸಾಧ್ಯವಾದರೆ ಎಲ್ಲರೂ ಅದನ್ನು ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಕಮ್ಯುನಿಟಿಗೆ ಅಂತ ನನ್ನ ಭಾವನೆ. ಲಾಸ್ಟ್ಲಿ ಕನ್ನಡ ಭವನ ಒಂದು ಏನು ಹೇಳಿದ್ರು ಅದು ರಿಯಲಿ ಗ್ರೇಟ್ ಐಡಿಯಾ. ಸೊ ಅದನ್ನು ಯಾವ ರೀತಿ ಮಾಡ್ತಾರೆ ಅದು ಲೈಕ್ ಇಷ್ಟ ಕೂಡ ಏನೋ ಒಂದು ಒಳ್ಳೆ ವ್ಯಕ್ತಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಅಂದರೆ ವೀರಣ್ಣ ಅವ್ರು ಹೇಳಿದ್ದಾರೆ. ಇಸ್ಕೋನು ಅಷ್ಟೇ, ಸುಮ್ಮನೆ ಒಂದು ಕಮಿಟಿಯಲ್ಲಿ ಯಾವುದೋ ಒಂದು ಸರಿ ಹೋಗಿದ್ವಿ, ಸುಮ್ಮನೆ ಜನರಲ್ಲಾಗಿ ಮಾತಾಡೋದು ಅಷ್ಟೇ. ಬಟ್ ಅದನ್ನು ಫೈನಲಿ ಸಕ್ಸೀಡ್. ದಟ್ಸ್ ಅ ಗ್ರೇಟ್ ಥಿಂಗ್. ಜಸ್ಟ್ ಒಂದು ಜನರಲ್ ಟಾಪಿಕ್ ಬಂತು ಅಷ್ಟೇ, ನಾವು ಅಲ್ಲಿ ಇದ್ವಿ ಅವತ್ತಿನ ದಿನ, ಸುಮ್ಮನೆ ಜನರಲ್ಲಾಗಿ ಮಾತಾಡಿದ್ರೆ ಅಷ್ಟೇ. ಈ ಥರ ನಮಗೊಂದು ಇಂಡಿಯನ್ ಕಮಿಟಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದೇ ಒಂದು ಮಾತು, ಆ ಸ್ಪಾರ್ಕು. ಬಟ್ ಆ ಕಮ್ಯುನಿಟಿ ಮಾಡ್ತೀವಿ ಇವತ್ತಿನ ದಿನ. ದಟ್ ಈಸ್ ಅ ಗ್ರೇಟ್ ಥಿಂಗ್. ಸೊ ಇಸ್ಕೋ ಆಗಿದ್ದು ಬರೀ ಆ ಒಂದು ಥೀಮ್ ಏನಿತ್ತಲ್ಲ, ಇಟ್ಸ್ ಅ ಗ್ರೇಟ್ ಥೀಮ್, ಇನ್ಕ್ಲೂಡಿಂಗ್ ವೀರಣ್ಣ ಅವರು ಸೇರಿ. ಸೊ ಅವರೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಇದ್ದಾರೆ ಕನ್ನಡದವರು, ಅದು ನಮಗೆ ಪ್ಲಸ್ ಪಾಯಿಂಟು. ಆ್ಯಂಡ್ ಎಸ್ಪೆಷಲಿ ಇವಾಗಿನ ಕಮಿಟಿ ಏನಿದೆ ಹೇಳಿದಲ್ಲ, ತುಂಬ ಎನರ್ಜೆಟಿಕ್ ಆಗಿದ್ದಾರೆ. ಸೊ ನಮ್ಮ ಕೈ ಏನು ಸಹಾಯ ಇರ್ತೋ ಅದು ಮಾಡಿ, ಎಸ್ಪೆಷಲಿ ಕನ್ನಡ ಭವನ ಮಾಡಿದ್ರೆ ಇಟ್ಸ್ ಅ ಗ್ರೇಟ್ ಥಿಂಗ್. ನಮಗೆ ಎಸ್ಪೆಷಲಿ ಕನ್ನಡದವರಾಗಿ ತುಂಬ ಹೆಮ್ಮೆ ಪಡುವಂಥ ವಿಷಯ ಅಂತ ಹೇಳ್ಬೋದು ನಾವು. ಥ್ಯಾಂಕ್ ಯು. ಏನಿದೆ ಥ್ಯಾಂಕ್ಸ್ ಫಾರ್ ದ ಎಸ್ಪೆಷಲಿ ಲಾಸ್ಟ್ ಒನ್ ಮೋರ್ ಥಿಂಗ್ ಖಬರ್. ಏನು ಇನಿಷಿಯೇಟಿವ್ ತೊಗೊಂಡಿದ್ದೀರಲ್ಲ, ಇದು ಇಟ್ಸ್ ಅ ಗ್ರೇಟ್ ಐಡಿಯಾ. ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಯಾಕಂದರೆ ಏನೋ ಪ್ರತಿ ಸಾರಿನೂ ನೀವು ಪೀಪಲ್ ಎಕ್ಸ್ಪೆಕ್ಟ್ ಸಮಥಿಂಗ್, ಏನಾದರೂ ಮಾಡ್ತಾ ಇರಬೇಕಂದ್ರೆ ಕಂಟಿನ್ಯೂ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಪ್ರಮೋಟ್ ದ ಬಿಸ್ನೆಸ್. ದಟ್ ಇಸ್ ವೇ ಬಿಸ್ನೆಸ್ನ ನೀವು ಪ್ರಮೋಟ್ ಮಾಡಿದಾಗ ಅವ್ರಿಗೂ ಖುಷಿ ಇರುತ್ತೆ. ನೆಕ್ಸ್ಟ್ ಟೈಮ್ ಬಂದು ಓಕೆ ದೇ ಡಿಡ್ ದಿಸ್ ಟು ಅಸ್. ನಮ್ಮ ಇದು ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಡಿನ್ನರ್ಗಿಂತ ಮೇಜರ್ ಏನು ಅಂದರೆ ನನ್ನ ಅನಿಸಿಕೆ ಪ್ರಕಾರ ವಿ ಹ್ಯಾವ್ ಟು ಪ್ರಮೋಟ್. ಈಗ ನಮ್ಮ ಕಮ್ಯುನಿಟಿಯಲ್ಲಿ ನಮ್ಮವರೇ ಈ ಥರ ಕೆಲಸ ಮಾಡ್ತಾರೆ. ಡಾಕ್ಟರ್ ಇರ್ಬೋದು ಅಥವಾ ಎನಿ ಬಿಸ್ನೆಸ್ ಇರ್ಬೋದು. ನಮ್ಮದು ಗ್ರಾನೈಟ್ಸ್ ಇದೆ ನೋಡಿ, ನಮ್ಮ ಫ್ರೆಂಡ್ ಅವ್ರದ್ದು ಗ್ರಾನೈಟ್ಸ್ ಇದೆ, ಅಥವಾ ವಾಟರ್ ಫಿಲ್ಟ್ರೇಷನ್ ನಮ್ಮದಿದೆ, ಇನ್ನೇನೇನು ಬಿಸ್ನೆಸ್ ಇದೆ ಅದನ್ನು ಸ್ವಲ್ಪ ಪ್ರಮೋಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ಗೆ ಅವ್ರಿಗೆ ಖುಷಿ ಆಗುತ್ತೆ. ಓಕೆ, ದಿಸ್ ಇಸ್ ವಾಟ್ ದೇ ಹ್ಯಾವ್ ಬಿನ್ ಡೂಯಿಂಗ್ ವಿತ್ ಅಸ್, ಸೊ ವಿ ಹ್ಯಾವ್ ಟು ಹೆಲ್ಪ್ ಮೋರ್ ಆ್ಯಂಡ್ ಮೋರ್ ಅಂತ ಒಂದು ಖುಷಿ ಆಗುತ್ತೆ. ಸೊ ಇದು ಕೂಡ ನೀವು ಅದನ್ನ ಫೋಕಸ್ ಮಾಡಬೇಕಾಗುತ್ತೆ ಬಿಸ್ನೆಸ್ಸನ್ನು. ಬಟ್ ಎಸ್ಪೆಷಲಿ ಏನು ಫಸ್ಟ್ ಸ್ಟೆಪ್ ಏನು ತೊಗೊಂಡಿದೆ, ಇಟ್ಸ್ ಆಲ್ರೆಡಿ ಗ್ರೇಟ್, ರಿಯಲಿ ಹ್ಯಾಪಿ ಅಬೌಟ್ ಇಟ್. ಬಟ್ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ಅದನ್ನು ಯಾವ ರೀತಿ ನೀವು ಪ್ರಮೋಟ್ ಮಾಡ್ಬೋದು. ಓಕೆ, ಹೆಂಗೆ ನಾವು ಕನ್ನಡ ಕಮ್ಯುನಿಟಿಯಲ್ಲಿ ನನ್ನ ಕನ್ನಡದವರು ಪ್ರಾಬ್ಲಿ ಹ್ಯಾವ್ ಮೋರ್ ದೆನ್ 40-50 ಕಸ್ಟಮರ್ಸ್ ಇದ್ದಾರೆ ನನಗೆ ಆಲ್ರೆಡಿ, ನನಗೆ ಗೊತ್ತಿರೋಲ್ಲ. ವಿ ಆಲ್ರೆಡಿ ನೋ, ಬಟ್ ಸ್ಟಿಲ್ ಹೌ ಕ್ಯಾನ್ ವಿ ಹೆಲ್ಪ್ ದ ಬಿಸ್ನೆಸ್. ಸೊ ಅದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅವರು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡಲಿಕ್ಕೆ ಅವ್ರಿಗೂ ಒಂದು ಪ್ರೋತ್ಸಾಹ ಬರುತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ವೆರಿ ಮಚ್. My name is Satish Karnawat. I'm from Sri Lanka, Homeworks and Mobilities. I have helped all walks of life of people in the mobility, self-creation, 20,000 buyers, who have 70-80 properties, SMSL, wealth creation, the how to do succession planning, like when a person passes away, wills, estate, all sorts of things. But I'm not here to preach about that. So basically, I'm from Gujarat. I have seen 20+ organization out here sponsoring the class, and most of them have failed because of the volunteers. And when there is energetic volunteers, there are no really sponsors who can make those things alive. So these things happen, the grassroots things, and slowly dies away after 2 years, 3 years. There are a lot of grants available from like Bank Face, local MPA, MLA, like local councils. So just use make resources of those listings you have, all the photos you have, all the videos you have, all the database you have. Just go and chase those organizations. Say, look guys, you in this whole community, we are
raising the future ratepayers, taxpayers, contributing the economic breakthrough. So we all have the collective tremendous power, and if we can do collectively, this will be logistically good for our back home, the motherland, and here as well. So it is flourishing every home and everyone who is included here. Thank you. ನ್ಯಾಯವಾಗಿ ನನ್ನ ಹೆಂಡತಿ ಇಲ್ಲಿ ಸ್ಪಾನ್ಸರ್ ಬಟ್ ಮೈಕ್ ನೆನಪು ಕೊಟ್ಟರು, ಸೊ ನಾನೇ ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ವೆಸ್ಟರ್ನ್ ಆಸ್ಟ್ರೇಲಿಯಾ ಕನ್ನಡ ಸಂಘ. ಇಂಥ ಒಂದು ಕಾರ್ಯಕ್ರಮನ ಅಂದ್ಕೊಂಡಿರೋದು ಅಂದರೆ ಪ್ರಾಯೋಜಕರನ್ನೆಲ್ಲ ಒಂದು ಕಡೆ ಸೇರಿಸಿ ಅವರಿಂದ ಫೀಡ್ಬ್ಯಾಕ್ ತಗೊಂಡು ಹೇಗೆ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅಂತಿರೋದು ನಾನು ಯಾವ ಸಂಘದಲ್ಲೂ ಕೇಳಿಲ್ಲ. ಐ ಥಿಂಕ್ ದಟ್ ಈಸ್ ಗುಡ್ ಬಿಗ್ ಕುಡೋಸ್ ಟು ಕನ್ನಡ ಸಂಘ ಆ್ಯಂಡ್ ಹೊಸ ಕಮಿಟಿಗೆ ವಿಶ್ ದೆಮ್ ಆಲ್ ದ ಬೆಸ್ಟ್. ಕನ್ನಡ ಸಂಘದಿಂದ ಒಂದು ಇನಿಷಿಯೇಟಿವ್ ಏನು ತಗೋಬಹುದು ಅಂದರೆ ವಿ ಆಲ್ ಟಾಕ್ ಅಬೌಟ್ ಗಿವಿಂಗ್ ಬ್ಯಾಕ್ ಟು ದಿ ಕಮ್ಯುನಿಟಿ. ಹೌದು, ಇಲ್ಲಿರೋ ಕಮ್ಯುನಿಟಿ ಕೊಡ್ತಾ ಇದ್ವಿ, ಬಟ್ ನಾವು ಎಲ್ಲಿಂದ ಬಂದ್ವಿ ನಮ್ಮ ತಾಯಿನಾಡಿಗೆ. ನಾವು ಇಲ್ಲಿ ಇಷ್ಟು ಜನ ನಾವು ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಜನ ಇದ್ದಾರೆ. ನಾವೆಲ್ಲ ಇಲ್ಲಿ ಏನಾರೋ ಒಂದು ಪ್ರೋಗ್ರಾಮ್ ಥರ ಅಂದ್ಕೊಂಡು ಹೌ ವಿ ಕ್ಯಾನ್ ಗಿವ್ ಬ್ಯಾಕ್ ಟು ಅವರ್ ಕಮ್ಯುನಿಟಿ ಇನ್ ಇಂಡಿಯಾ. ಎಷ್ಟೋ ಜನ ನೀಡಿರೋ ಜನ ಇರ್ತಾರೆ, ಹೌ ವಿ ಕ್ಯಾನ್ ಡು ಆ ಆ್ಯಂಗಲ್ನಲ್ಲಿ ಒಂದು ಸ್ವಲ್ಪ ಥಾಟ್ನ ಐ ಥಿಂಕ್ ನಾವೆಲ್ಲ ಸೇರಿಕೊಂಡು ಯೋಚನೆ ಮಾಡಿ ವಿ ಶುಡ್ ಬಿ ಡೂಯಿಂಗ್ ಸಮಥಿಂಗ್ ಗಿವ್ ಬ್ಯಾಕ್ ಟು ಅವರ್ ಕಮ್ಯುನಿಟಿ, ಬ್ಯಾಕ್ ಟು ಅವರ್ ಮದರ್ಲ್ಯಾಂಡ್. ಥ್ಯಾಂಕ್ ಯು. But most of the time we don't know what exactly they do. So it is important for us to meet and greet and understand what we do and support each other. That's very important and we appreciate. And as a sponsor, the least we can do for the community. Because we very try to support Research Economic Center with our very own association, our own say, and that's what we can do. And so, because there will be a lot of activities, especially Research Economic Center, we need culture, research, and therefore we need culture knowledge, and we need more youngsters, and through the Kannada school, we are teaching the kind of all the students and here Kannada University ಬೆಳೆಸಿ ಮುಂದಿನವರೆಗೆ ಎಲ್ಲರೂ ಒಂದು ವೇದಿಕೆ biggest journals I can say not sponsors and giving your own time, because that's what I am giving their own time and preserving and promoting Kannada language and culture. I really appreciate and big thanks to them and a huge amount of them. Thank you. ಇದು ದೊಡ್ಡ ಕ್ವಶನ್ ಕೇಳಿದ್ದೀರಾ, ಸಂಘ ಹೆಂಗೆ ನೋಡ್ಬೋದು ಅಂತ. ಅದಕ್ಕೆ ಸೀಸನ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದಾರೆ, so they will, I think, give you and thank you very much for giving this opportunity. Good day, and I came to know about, I am non-Kannadiga as you can sense, but I am married to a girl from Bangalore, so my wife is from Bangalore. She speaks fluent Kannada, and I've been introduced to this network through the organization through Anale, our family friend, for long years, ever since we landed in Perth, and she's been doing an active role and she's been supporting the growth of this Kannada Sangha. So, and she asked us if you would like to contribute, and one best way that I can contribute is not speaking Kannada, but by paying, as a sponsor to develop the initiatives, and you guys are doing a marvelous job, and we look forward to supporting you in the years to come by. Thank you. And my husband Vijay, I'm Kannadigas. I've always been very proud of what work Bucks has been doing. So I'm very proud to be part of, at least in a way of giving a little contribution. So thank you for having me here. This is a good initiative. Thanks to Anale and everyone. ಕನ್ನಡ ಸಂಘ ಏನು, ಕನ್ನಡ ಕಮಿಟಿ ಮೆಂಬರ್ಸ್ ಬಗ್ಗೆ ಪ್ರತಿಯೊಬ್ಬರು ಮಾತಾಡಿದ್ರ. ಸೊ ನನ್ನ ಕಡೆಯಿಂದ ಎಲ್ರಿಗೂ ಒಂದು ಸ್ಮಾಲ್ ಲಿರಿಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಬರೀ ಬಾಯಲ್ಲಿ ನಾವು ಕನ್ನಡ ಮಾತಾಡ್ತೀವಿ, ಕನ್ನಡ ಸಂಘದಲ್ಲಿರ್ತೀವಿ, ಕನ್ನಡ ವರ್ಕ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ನಾವು ವಿ ಹ್ಯಾವ್ ಟು ರೆಸ್ಪೆಕ್ಟ್ ಆ್ಯಂಡ್ ವಿ ಹ್ಯಾವ್ ಟು ವರ್ಷನ್. ಸೊ ಐ ವುಡ್ ಲೈಕ್ ಟು ಡೆಡಿಕೇಟ್ ದಿಸ್ ಸಾಂಗ್ ಟು ಕನ್ನಡ ಸಂಘ ಆ್ಯಂಡ್ ಆಲ್ ದ ಮೆಂಬರ್ಸ್ ಹಿಯರ್. ಕನ್ನಡ ರೋಮಾಂಚನವೇ ಕನ್ನಡ ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು
ತುಂಬ ವೆರೈಟಿ ಆಫ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀರಾ. ಇದರಿಂದ ಜನರಿಗೆ ಯಾವ್ಯಾವ ಟ್ಯಾಲೆಂಟ್ ಇದೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಅವಕಾಶ ಸಿಗ್ತಾ ಇದೆ ಅಂತ ನಾನು ನೋಡ್ತಾ ಇದ್ದೀನಿ. ಅಂದರೆ ಪ್ರತಿಯೊಂದು ಥರದ ವೇದಿಕೆಯನ್ನು ನೀವು ಕಲ್ಪಿಸ್ತಾ ಇದ್ದೀರಾ. ಇದು ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ I'm here with my husband, Keshav Singha. He didn't want to speak, so I'm going to speak on his behalf. Okay. And firstly, we are not any business people, and we are pure normal people. No, we are engineers by profession, but we are not business people. That's what I meant. Ordinary people. Ordinary people, but we are proud Kannada Abhimanis, and so we wanted to support them. So we have been here in Perth for the last 30 years, and ever since Kannada Sangha has been formed, every year the committee has done a fantastic job and made all the Kannadigas very, very proud. Year after year, they have raised the Kannada flag very high, and I am really, really thankful to the Western Australian Kannada Sangha. The new committee is coming out with even more bigger initiatives, which is really, really great. And I would like to thank for giving us this opportunity to contribute in a small way. Thank you very much. It all started with Annalai walking with us, and just asking, one day she walked. We walk every single Saturday, but one day Annalai comes for this walk and says, oh, why don't you be a sponsor? Oh, in fact, a great idea. She had her job done, so she stopped walking. That's the different story. I have my husband. And then another couple of things I wanted to bring up. I am also involved in various community services, so I know how hard it is to make a commitment to be in a committee. And I am really, really thankful for each and every committee member of Kannada Sangha, because it is extremely difficult to make that commitment. We all can contribute money, but that is nothing compared to the commitment these guys have made. And they are there for every event, and they try their hardest to bring the Kannada Sangha to raise the flag of Kannada Sangha. Thank you so much. And in terms of some initiatives, I would like to mention a couple of things that Kannada Sangha can focus on. Firstly, maybe Kannada Sangha can also focus on different age groups. Currently, maybe all the middle level age group people are being catered for, but maybe we should cater for seniors as well. Like there are many seniors, and if you have a Kannada Sangha, Kannada Rajyotsava, for example, we see lots of dances and focusing on middle-aged or younger people, but there is hardly anything focusing on the seniors. So maybe you can have one item focusing on the seniors, and it will be a fantastic, and there will be a lot of appreciation for that. And then that is one thing I would like to suggest. And secondly, maybe you can encourage the younger generation by having some kind of scholarship program or something. Making, like you have the Kannada Shale. It is a fantastic initiative. Kannada Shale is doing very well. And in the Kannada Shale itself, you can have some kind of a scholarship, like some 3 scholarships to so that the kids get the encouragement and they want to do well. They want to look at others, and they want to do better in their Kannada language. So this is something. And then thirdly, what I want to tell is, don't have too many events. Whatever events you have, you do it well, because everybody is busy. If you have too many events, it's hard for the committee members as well as hard for the people attending it. So make the event less number, but increase the quality of the event. That's all from me. Thank you very much, and all the very best for the points Kiran ಹೇಳಿದ್ದು is pretty much what I wanted to tell as well. ಕನ್ನಡ ಸಂಘ ಎಷ್ಟು ವರ್ಷದಿಂದ ನಾನು 15 ವರ್ಷದಿಂದ ಎಲ್ಲದಕ್ಕೂ ಅಟೆಂಡ್ ಮಾಡ್ತಾ ಇದ್ದೀನಿ. But the way this committee works and the way you organize everything is
absolutely tremendous. ವರ್ಷದಲ್ಲಿ ಒಂದು ಎಷ್ಟು ಫಂಕ್ಷನ್ಸ್ ಮಾಡ್ತೀರಾ, and it is a lot of work. I know how much work is involved. ನಾವು ಅಟೆಂಡ್ ಮಾಡಿ ಹೋಗೋದು ತುಂಬ ಸುಲಭ, but yeah, kudos to the committee members for so much of your efforts, and thank you for keeping this alive. Jai Karnataka Mate. Everybody knows me, but I just want to say this. Prasanna got me to the committee. I'd always been on the stage dancing with Vinuta being the committee member, to Sriram being treasurer, to everything. It's a mix, it's not Anale. I had the passion from backstage or staying down there. I was still there, always there. I wasn't posting so many photos because I didn't have iPhone 16 back in the day. Thanks to Prasanna for bringing me, and I think I'm doing a good job. I give him a bit of stress as well. Yenanale antare. The other thing is when we spoke about Kannada Bhavana, not to forget, Srikanth Kolli said in 18, Srikanth Kolli gave $1,001 and started and said that this is the foundation, none is in the starter. And Shankar, as he became the president, he gave $1,000 as a donation, which some things are not told loud enough. Super Guru, next thank you everyone. It's very nice. That was very nice. I will quote my on the outside and including program funds, and Nata will go that that's what I was saying about plan. Actually, business committee will already done that on Facebook, but that wasn't much successful. This time, definitely we go in a different way, and we want all professionals to share their knowledge to the community. That's update on plan. We execute as soon as possible. And Jagdish said regarding the promotion to the sponsors, something like me, I think you may have seen on Facebook post for the content sponsor, annually we will dedicate Facebook social media post, whatever they are giving, the business person, whatever they give countries, that will be goes on to our social media. And those sponsors will promote by dedicated social media post, and as usual all the business promotion goes on our flyer, email, and your email they can put up your banner and promote your business. So maximum without seeing what you expect, we are happy to do that. I need your support. We as an organization we need more sponsors. That's why this time we are giving more importance to sponsors. Whatever way you are expecting, we are happy to promote your business. We want to grow your business and we want to grow our state as well. So we work together. This is a good situation for growth. Thank you so much.